ಲಕ್ಷ್ಮಿ ಏನ ಇದು? ಓ ನೀನಪ್ಪ, ಅದೇ ಮೊನ್ನೆ ನಮ್ಮ ಲಕ್ಷ್ಮಿ ನೋಡಕ್ ಬಂದಿದ್ರಲ್ಲ, ಅದ ಹುಡುಗದಲ್ಲ? ಹಾ, ಮಾದೇವಿ ಅವ್ರ ಮಗ. ಏನ ಮದುವೆ ಆಗಿ ಬಂದ್ರೆ? ಮದುವೆ ಆತ? ನನಗೆ ಹೇಳಲಿಲ್ಲ. ಏನಿದೆ ಹಕ್ಕಿಕತ್ತು? ಮದುವೆ ಆತ? ಅಯ್ಯೋ ದೇವ್ರೇ, ಏನಪ್ಪ ಇದು? ಎಲ್ಲಿ ಹೊಂಡ್ತಿದ್ದು? ಏನಾಗಕತ್ತು ಒಂದು ತಿಳಿವಲ್ತು ಬಿಡು ನನಗೆ. ಮದುವೆ ಆತ ಆಗ್ಲೇ? ಅಲ್ಲ, ಏನ್ ಮನ್ಯಾಗ ನಾವು ಹಿರಿಯರಂತ ಅದೇವೇ ಇಲ್ಲ ನಿಮಗ? ಕಣ್ಣಿ ಕಾಣ್ತೇವೆ ಇಲ್ಲ ನಾವು? ಮನೆ ನನಗೂ ಹೇಳಾರ್ದ ಲಗ್ನ ಆಗುವಂತದ್ದು ಏನಿತ್ತು ನಿಮಗ? ಏ ಶಾಂತವ, ದೌಡ್ ಬಾರ ಇಲ್ಲಿ ಹೊರಗ. ಶಾಂತವ, ಅಯ್ಯೋ ಅಜ್ಜಿ ಮದುವೆ ಆಗಿಲ್ಲ. ಏನಾತ್ರಿ ಇರ್ತೀರ? ಎದಕ್ಕೆ ಕುದ್ರಾಡತ್ತೀರಿ? ಬಾಗಿಲ ಕೂತ್ ಕಾಸ್ಲೆ. ಲಕ್ಷ್ಮಿಯಾ, ಬಾರಪ್ಪ ಒಳಗ್ ಬರ್ರಿ. ಅಲ್ಲ, ಏನಿಲ್ಲ ನಿಂತೀರಿ? ಒಬ್ಬನ ಬಂದೇನಪ್ಪ? ನಮ್ಮ ಮತ್ತೆ ಒದರಾತಿದ್ದಕ್ಕೆ ನಾನಂಗಾರಿ ಏನಾತ ಏನ ಅಂತೇಳಿ ಅನ್ಕೊಂಡಪ್ಪ. ನೀ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಬರಪ್ಪ ಒಳಗ್ ಬಾ. ಅಲ್ಲ, ಒಬ್ಬನ ಬಂದೇನಪ್ಪ? ನಿಮ್ಮವ್ರು ಬರಲಿಲ್ಲ? ಹಾ, ಅದು ನಾನು ಒಬ್ಬನೇ ಬಂದಿರಿ. ಅದು ನಾ ಸ್ವಲ್ಪ ಮಾತಾಡ್ಬೇಕಿತ್ರಿ ನಿಮ್ಮ ಜೋಡಿ. ಅದು ಅಯ್ಯೋ ಮಾತಾಡಪ್ಪ, ಅದಕ್ಕೇನಂತ ಬಾಗಿಲಾಗ ನಿಂತಿಯಲ್ಲಪ್ಪ. ಒಳಗ್ ಬಾ, ಒಳಗ್ ಬಾರಪ್ಪ. ಏನ್ ರೈತಿಯರ ಮನಿಗೆ ಮಂದಿ ಬಂದ್ರ ಇಲ್ಲೇ ನಿಂದ್ರಿಸ್ಕೊಂಡು ಚೀರಾಡಾತಿರಲ್ಲ, ಒಳಗ್ ಕರಿಬೇಕು ಬೇಡ? ಲಗ್ನ ಆಗಿ ಬಂದಾರಂತ ನೋಡವ್ರಿಬ್ರು. ಏನು ವಿಚಾರ? ಹಕ್ಕಿಕತ್ತ ಲಗ್ನ ಆಗಿ ಬಂದಾರಂತ. ನಾವೇನ್ ಮನ್ಯಾಗ ಹಿರಿಯರು ಯಾರು ಇಲ್ಲನ? ನೀ ತಂದಿ ತಾಯಿ ಅಂತ ಇಲ್ಲನ? ಅವ್ನ ತಂದಿ ತಾಯಿ ಅಂತ ಇಲ್ಲನ? ಇಬ್ರು ಲಗ್ನ ಆಗಿ ಬಂದಾರಂತ. ಯವ್ವ, ನಮ್ಮ ಮಾನ ಮರ್ಯಾದಿ ಮೂರ್ ಪಾಲಕತ್ತೇಳ. ಊರಾನ್ ಮಂದಿ ನಗಪಾಟ್ಲು ಬಾಳೆ ನಮ್ದು. ನಗತಾರ ಎಲ್ಲಾರು ಮಂದಿ. ಹಂಗಾತ್ ನಮ್ ಬಾಳೆ. ಅಯ್ಯೋ ದೇವ್ರೇ, ಅತ್ತಿಯರ ಸುಮ್ನಿರಿ. ಏನ ಹರ್ಲಿ ಮಾಡ್ತೀರಪ್ಪ ಅಂತ ನಾ ತಗ. ಲಕ್ಷ್ಮಿ, ಒಳಗ್ ಕರ್ಕೊಂಡ್ ನಡಿಯ. ನೀನೇನ್ ಚಂದ ನೋಡಕತ್ತಿ ನಿಂತ ನಡಿ. ನೀ ಬಂದಿದ್ ನೋಡಿ ನನಗರ ಬಹಳ ಖುಷಿ ಆತವ. ಮಕ್ಕ ಯಾಕೆ ಸಿಟ್ನಾಗದಿಯಲ್ಲ? ಏನಾತ? ಅಲ್ಲ ಸಾವಿತ್ರಿ, ನೀನ್ ಮಾಡಿದ್ ಸರಿಯೇನ? ನಿನ್ನ ಮಗಗಾದ್ರ ಶ್ರೀಕಾಂತ್ ಪಾಟೀಲ್ ಅವ್ರ ಮಗಳು ಅಶ್ವಿನಿನ ಸಸಿ ಮಾಡ್ಕೊಳಕ್ ಹೊಂಟಿದ್ದೆ. ಅದೇನೋ ಅದ ಕೆಲವೊಂದು ವಿಷಯಗಳಿಂದ ತಪ್ಪು ಆತು ಹೋತು. ನನ್ನ ಮಗಗಾದ್ರ ಅದು ಅಂತದ ಅದು ಬೇಕಾರ ಅವು ಏನೂ ಇಲ್ಲ. ಏನೇನು ಇಲ್ಲದೆ ಇರೋ ಅಂತ ಫ್ಯಾಮಿಲಿದ ಉಲ್ಟಾ ನಾವೇ ಖರ್ಚು ಕೊಡ್ಬೇಕು ಅವ್ರಿಗೆ. ಮತ್ತೆ ಅವ್ರ ಫ್ಯಾಮಿಲಿಗೆ ಆ ಥರ ಹುಡುಗಿನ ನೀನು ನನ್ನ ಮಗಗೆ ತೋರಿಸಿದ್ಯಲ್ಲ? ಯಾಕೆ ನನಗೂ ಅದೇ ಥರ ಫ್ಯಾಮಿಲಿದ ದೊಡ್ಡ ಫ್ಯಾಮಿಲಿದ ತೋರಿಸ್ಬೋದಿತ್ತಲ್ಲ? ಇಲ್ಲ ನಿನ್ನ ಮಗಗೆ ಈಗ ಬೇಕಾದ ಫ್ಯಾಮಿಲಿದ ಹುಡುಗಿನ ತಗೋಬೋದಿತ್ತಲ್ಲ? ಇಲ್ಲ, ಯಾಕೆ ಹಿಂಗೆ ಮಾತಾಡಕತ್ತಿ? ಏನಾತೀಗ? ನೋಡು, ನಾನು ಹುಡುಗಿ ಚಲೋ ಅದಾಳ ಅನ್ನೋ ಒಂದು ಇದಕ್ಕೆ, ಆಮೇಲೆ ಹುಡುಗಿ ಹಳ್ಳ್ಯಾಗ ಬೆಳೆದಕ್ಕಿ ಸಂಪ್ರದಾಯ ಅದೆಲ್ಲ ಗೊತ್ತಿರ್ತೈತಿ, ಸೂಕ್ಷ್ಮ ಇರ್ತಾಳ ಅನ್ನೋ ಒಂದು ಉದ್ದೇಶಕ್ಕೆ ನಾನು ನಿಮಗೆ ತೋರಿಸಿದ್ನೆ ಹೊರತು ಬೇರೆ ಎದಕ್ಕೂ ಅಲ್ಲ. ನಾನೇನು ನಿಮ್ಗೇನು ಬಡ ಕುಟುಂಬದಿಂದ ತರಬೇಕು, ನಿಮ್ಮ ಮನೆಗೆ ಸೊಸಿ ನನ್ನ ಮನೆಗೆ ಸೊಸಿ ಇದ್ದಂತಕ್ಕೆ ಆಗ್ಬೇಕು ಅಂತ ಇಲ್ಲಪ್ಪ. ನಾನು ನನ್ನ ಮನೆಗೆ ಆಕಿ ಮೊದಲು ಸಿಕ್ಕಿದ್ರು ನಾನು ಆಕಿನೇ ನೋಡ್ತಿದ್ದೆ, ಅದಕ್ಕೇನಿಲ್ಲ. ಈಗ ಏನಾತೀಗ? ಆತಲ್ಲ, ಎಲ್ಲ ತಪ್ಪೇ ಹೋತ. ತಪ್ಪು ಹೋದ? ಯಾರಂದ್ರೆ ನಿಂಗೆ ತಪ್ಪು ಹೋತ ಅಂತೇಳಿ? ನನ್ನ ಮಗ ಕೈ ತಪ್ಪು ಹೋದ. ಅವಂಗ ಅದು ಏನು ಕಂಡಿದ್ಲ ಏನ ಪುಣ್ಯಾತ್ಗಿತ್ತಿ, ಅದೇನು ಮೂಡಿ ಹಾಕ್ಯಾಳ ಗೊತ್ತಿಲ್ಲ. ಅವ್ರ ಮನೆಗೂ ಏನಾರು ಹೇಳ್ಕೊಟ್ಟಿರ್ಬೇಕ ಏನ, ಒಟ್ಟು ನನಗಂತೂ ಒಂದು ಸ್ಪಷ್ಟವಾಗಿ ಗೊತ್ತಿಲ್ಲ. ನನ್ನ ಮಗ ಅಕ್ಕಿನೇ ಬೇಕಂತ ಮನಿ ಬಿಟ್ಟು ಹೋದ ಇವತ್ತು, ಗೊತ್ತಾ? ಅಯ್ಯೋ ದೇವ್ರಿ, ಮನಿ ಬಿಟ್ಟು ಹೋದ್ನಾ? ಅದು ಅಂತ ಹುಡುಗಿ ಜೊತೆಗೆ? ಚಿಚಿ, ಅದು ಎಲ್ಲ ಮುಗ್ದೆ ಹೋಗೈತಿ. ಪ್ರೀತಿ ಗೀತಿ ಅಂತ ಮಾಡಿ ಆ ಶಶಾಂಕ್ ಜೋಡಿ ಅಂತೆಲ್ಲ ಗೊತ್ತಾದ್ಮೇಲೂ ನಿನ್ನ ಮಗಗೇನು ಹುಚ್ಚಿಗೆ ಚಿಡ್ದತ್ತ ಏನ? ಶಶಾಂಕ್ ಜೋಡಿ ಪ್ರೀತಿ ಮಾಡಿದ್ದು ಎಲ್ಲ ಅದು ಇಷ್ಟಪಟ್ಟಾರ, ಆದ್ರೆ ಅಂಥದೆಲ್ಲ ಏನು ತಪ್ಪು ಕೆಲಸ ಆಗಿಲ್ಲ ಅಂತ ಅವ್ರ ನಡುವೆ. ಏನಿಲ್ಲ, ಆ ವಿಷಯನ ಆಕಿನೇ ಲಕ್ಷ್ಮಿನೇ ಬಂದಿದ್ಲ ನಮ್ಮ ಮನೆಗೆ. ನಿನಗೆ ಏನಾತಂತ ಗೊತ್ತಿಲ್ಲ ಸಾವಿತ್ರಿ, ಹೇಳ್ತೀನಿ ಕೇಳ. ಇಷ್ಟೆಲ್ಲ ಆತು ಗೊತ್ತಾ ಸಾವಿತ್ರಿ? ಆಕಿ ಮನೆ ಕರ್ಕೊಂಬಂದು ಇಷ್ಟೆಲ್ಲ ಕನ್ಫ್ಯೂಷನ್ ಮಾಡಿದ್ಮೇಲೆ ಯಾರು ಕೇಳ್ತಾರ? ಅವನಿಗೂ ಅದೇ ಬೇಕಾಗಿತ್ತು ಕಾಣ್ತೈತಿ. ತಪ್ಪು ಒಪ್ಕೊಂಡು ಅವ ಏನೋ ಹೋದ. ಆದ್ರೆ ನನ್ನ ಮಗ ಆಕಿನ್ನೇ ಮದುವೆಕ್ಕಿನಿ ಅಂತಿಂತ ನಾ ಬೇಕಾಗಿಲ್ಲ ಹಂಗಿಂಗ್ ಅಂತೆಲ್ಲ ವಾದಿಸಿದ್ನಲ್ಲ. ವಾದಿಸತ್ಲೆ ಆಕಿ ನಾನು ಅಷ್ಟು ಇಷ್ಟಪಡ್ತಾಳ, ಇಷ್ಟು ಇಷ್ಟಪಡ್ತಾಳ, ನಾನು ಆಕಿ ಜೊತೆಗೆ ಹೋಗ್ತೀನಿ ಅಂದ. ನಾನು ಹೌದಾ ನಂಗೆ ಚಾಲೆಂಜೇ ಮಾಡೀನಿ. ಬೇಕಾದ್ರೆ ನೋಡಿ, ಎಲ್ಲ ಹಣ ಆಸ್ತಿ ಬಿಟ್ಕೊಟ್ಟು ಹೋದ್ರೆ ನೀನು ಹಿಂದೆ ಬರೋದಿಲ್ಲಕ್ಕೆ ಅಂತ ಹೇಳೇನೀಗ. ಹೋಗ್ಯಾನ. ಒಂದು ವೇಳೆ ಏನಾರ ಆಗ್ಲಿ ಬಿಡು, ಮಾಡ್ಕೋತೀನಿ ಅಂತ ಏನಾರ ಮದುವೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದ? ನನ್ನ ಮಗ ನನ್ನ ಕೈ ಬಿಟ್ಟು ಹೋದ್ನಲ್ಲ, ನನ್ನ ಮಗ ನನ್ನ ಕೈ ತಪ್ಪಿದ್ನಲ್ಲ, ಏನು ಮಾಡಲಿ? ಓ ಹೌದಾ? ಛೇ 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 ಛೇ, ನೀವು ಯಾಕೆ ಹಂಗೆ ಮಾಡಿದ್ನವ ಇವನು ಅಂತೀನಿ ನಾನು. ಅಲ್ಲ, ಈ ಹುಡುಗಿಗೆ ಸ್ವಲ್ಪರ ಬುದ್ಧಿ ಬೇಡ? ಈಗ ನಿನ್ನೆ ಮೊನ್ನೆ ಬಂದಕ್ಕೆ ಸಲ ಈಗ ಹಡ ತಂದೆ ತಾಯಿ ಬಿಟ್ಕೊಟ್ಟು ಹೋಗ್ತಾನ ಅಂದ್ರೆ ಏನು ಅರ್ಥ ಅದು? ನಾ ಅದಕ್ಕೆ ಹೇಳ್ತಿದ್ದೆ ಮದೇವಿ ನಿಂಗೆ, ಚಲೋ ತಂಗೆ ದೇವ್ರ ಪೂಜೆ ಮಾಡು, ದೇವ್ರಿಗೆ ಬೇಡ್ಕೋ, ಏನು ಈ ಹೋಮ ಹವನ ಎಲ್ಲ ಮಾಡಿಸು, ಮನೆಯೊಳಗೆ ಯಾವ ರಾವು ಇರಂಗಿಲ್ಲ, ಒಳ್ಳೇದಕ್ಕತಿ. ಮಕ್ಕಳ ಸಲ ಯಾವ್ದಾರ ಬನ್ನಿ ಮರ ಪೂಜೆ ಅದು ಇಂಥವೆಲ್ಲ ಹಿಡಿ, ಒಳ್ಳೇದಕ್ಕತಿ. ಅವ್ರ ಹೆಸರಾಗ ಅರ್ಚನೆ ಮಾಡಿಸು, ರಾವು ಅಥವಾ ಏನಾರ ತಲೆ ಒಳಗೆ ಹೋಗಿದ್ದೆಲ್ಲ ಕಡೆಲಕ್ಕತಿ ಅಂತ ಹೇಳ್ತಿದ್ದೆ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ನೋಡು ಈಗ ಏನಾತಂತೇಳಿ. ಸಾವಿತ್ರಿ, ನನ್ನ ತಲೆ ಕೆಟ್ಟ ಹೊಂಟೈತೆ ನೀನು ಇಂಥವು ಹೇಳಿ ನನಗೆ. ನೋಡಿ, ನನಗೆ ಭಾಳ ಸಿಟ್ಟು ಬರ್ತೈತೆ ನೋಡಿ, ಹೇಳ್ತಾ ಇದ್ದೀನಿ ಸಾವಿತ್ರಿ. ನನ್ನ ಮಗ ಹಿಂಗೆ ಹೋದ್ನಲ್ಲ ಅಂತ ನಾ ಹೇಳಕ್ ಬಂದ್ರೆ ನಿನಗೆ ಪೂಜೆ ಹತ್ತೈತಲ್ಲ, ಪೂಜೆ ಪುನಸ್ಕಾರ ಅದು ಇದು ಅಂತೇಳಿ ನಾನು ಹೊಟ್ಟೆ ಸಂಕ ಯಾರ ಮುಂದೆ ಹೇಳ್ಕೊಲಿ? ಸುಮ್ಮನಿರ. ಆಯ್ತು ಬಿಡವ, ಹೋಲಿ. ಈಗ ನೋಡಿ, ನನ್ನ ಮಗನೂ ಆಕಿನೇ ಬೇಕು ಅಂದ, ಆದ್ರೆ ನಾನು ಬಿಟ್ಟು ಹೋದ್ನಾ? ಇಲ್ಲ, ಅವ್ವನೇ ಬೇಕು ಅಂತೇಳಿ ಅವನು ಎಲ್ಲೂ ಹೋಗಲಿಲ್ಲ. ಅದನ್ನು ಹೇಳ್ತಾ ಇರೋದು ನಿನಗೆ. ಈಗ ನಮ್ಮ ಕಡೆಯಿಂದ ದೈವ ಬಲ ಒಂಚೂರು ಸ್ಟ್ರಾಂಗ್ ಆಗಿರ್ಬೇಕಲ್ಲ, ಅದನ್ನು ಹೇಳಿದೆ. ಸಾವಿತ್ರಿ, ನೀನು ಮಾಡಿದ ಸರಿ ಇಲ್ಲ.
ನಿನ್ನ ಮೇಲೆ ನಂಗೆ ಎಷ್ಟು ನನಗೆ ರೆಸ್ಪೆಕ್ಟ್ ಇತ್ತು, ನನಗೆ ಭಾಳ ಬೇಜಾರಾತು ಈ ಸಲ ಅಂತರು. ಎಂಥ ದರಿದ್ರ ಫ್ಯಾಮಿಲಿ ಸಂಬಂಧ ತೋರಿಸ್ಬಿಟ್ಟಿನಿ ನನಗೆ. ಅಯ್ಯೋ ದೇವ್ರೆ, ಈಗ ನನ್ನ ಮಗ ಅಲ್ಲಿ ಹೋಗ್ಯಾನ, ನನ್ನ ಕೈಯಾರೆ ನನ್ನ ಮಗ ಅಲ್ಲಿ ಹೋಗಂಗೆ ನಾನೇ ಮಾಡಿಬಿಟ್ಟು ನಾನು. ಹೋಗ್ಬೇಡಪ್ಪ ಅಂದಿದ್ರೆ ಇರ್ತಿದ್ದೆ ನಾನು. ಅದೇನು ಮೋಡಿ ಹಾಕ್ಯಾಳ ಏನಾತಾಗ, ಆಕಿನೇ ಬೇಕು ಅಂತಾನ, ಏನು ಹೇಳೋದು ಇದಕ್ಕೆ. ಭಾಳ ಬೇಜಾರಾಗ್ತೈತೆ ನನಗೆ, ಭಾಳ ಬೇಜಾರಾಗತ್ತೈತಿ. ಸಮಾಧಾನ ಮಾಡ್ಕೊ ಮದೇವಿ, ಸಮಾಧಾನ ಮಾಡ್ಕೊ. ಈ ಹುಡುಗರು ಮಾಡೋದಿರಲಿ, ಹಡದ ತಂದೆ ತಾಯಿ ಗೋಳ ಬರ್ಬೇಕು. ಏನು ಗೋಳನ ಏನು, ನನ್ನ ಮಗ ನನ್ನ ಮನೆ ಬಿಟ್ಟಾಕಿ ಹಿಂದೆ ಹೋಗ್ಯಾನೀಗ. ನಾ ತೋರಿಸಿ ಸಂಬಂಧ ಮದುವೆ ಮಾಡ್ಕೊರಪ್ಪ, ಬೇಕಾದಂಗಿರ್ತಿ ಅಂತ ಎಷ್ಟು ಹೇಳಿದೆ. ನನ್ನ ದೊಡ್ಡ ಮಗನು ಅವನು ಯಾರನ್ನೋ ಇಷ್ಟಪಟ್ಟಿದ್ದ. ನಾನು ಅವನಿಗೆ ಅದು ಬಡ ಕೊಟ್ಟು ಪೂಜಾರ ಮಗಳನ್ನಲ್ಲನೇ ಇಷ್ಟಪಟ್ಟಿದ್ದವನು. ಕಡೆಗೆ ಹಿಂಗೋ ಮಾಡಿ ಅದು ಕ್ಯಾನ್ಸಲ್ ಮಾಡಿಸಿ ನನ್ನ ದೊಡ್ಡ ಸೊಸಿನ ತೊಗೊಂಬಂದು ಮದುವೆ ಮಾಡಿಸಿದ್ದ. ಫಸ್ಟ್ ಸ್ಟಾರ್ಟಿಂಗ್ ಅವನು ಜಗಳ ಮಾಡ್ತಿದ್ದ, ನಂಗೆ ಇಷ್ಟ ಇಲ್ಲ ಅಂತೇಳಿ. ಆಮೇಲೆ ಈಗ ಹೊಂದ್ಕೊಂಡು ಹೆಂಗೋ ಇಬ್ಬರು ಪ್ರೀತಿಯಿಂದ ಹೊಂಟಿದ್ರು. ಆತಲ್ಲಪ್ಪ, ಎಲ್ಲ ಮುಗೀತು ಅಂತ ಅನ್ಕೊಂಡಿದ್ದೆ. ಅಷ್ಟ್ರಾಗ ಇವಂದು ಈ ಥರ ಆತ. ಇವನು ಹೋಗಿ ಅಂಥ ಹುಡುಗಿನ ಇಷ್ಟಪಟ್ಟಾನ. ಇನ್ನೇನು ಮಾಡೋದು, ಅದು ಬೇಕು, ಇದು ಯಾತ್ಕೋ ಬೇಡ ಅಂತ ಹುಡುಗಿದೆ. ಈ ಹುಡುಗಿನ ನಮ್ಮ ಮನೆ ಸೊಸಿ ಮಾಡ್ಕೊಳ್ಳೋದಂತೂ ಕನ್ಸಿನ ಮಾತು. ಮಾಡ್ಕೊಳ್ಳಿಲ್ಲ ಅಂದರೆ ಈ ನನ್ನ ಮಗ ಒಪ್ಪುವಲ್ಲ. ನನಗೇನು ಮಾಡೋದಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟತ್ ನೋಡಿ ಲಕ್ಷ್ಮಿ. ನೀನು ನನಗೆ ಫಸ್ಟೇ ನಾನು ನೋಡಕ್ಕೆ ಹೋಗಲೇಬಾರ್ದಾಗಿತ್ತು. ದರಿದ್ರ ಗಂಟು ಬಿದ್ದಂಗೆ ಬಿದ್ದುಬಿಟ್ವು. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ ಆಂಟಿ, ಈ ಅಶ್ವಿನಿ ಫ್ರೆಂಡ್ ಅಶ್ವಿನಿ ಇವರೆಲ್ಲ ಒಂದೇ ಥರ ಇವರು. ಇವ್ರು ಸರಿ ಇಲ್ಲ ಪಾಪ. ಭಾಳ ಬೇಜಾರಾಗ್ತೈತೆ ನನಗೊಂಥರ. ಬೇಜಾರು ಮಾಡ್ಕೊಬೇಡ, ಹೋಗ್ಯಾನಲ್ಲ ಏನೋ ಸಿಟ್ನಾಗ ಹೋಗಿರ್ತಾನೆ, ವಾಪಸ್ ಬರ್ತಾನೆ. ನೀನು ತಲೆ ಕೆಡಿಸ್ಕೊಬೇಡ, ಬರ್ತಾನೆ ಬೇಕಾರೆ ನೋಡಿ ನೀನು. ನಾ ಹೇಳೋದಾದ್ರೆ ಮತ್ತೆ ಬೈತೀಯ ಏನವ. ಈಗ ನಾನು ಹೇಳಿದರೆ ಸಿಟ್ಟು ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಹೇಳು, ಏನು ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ? ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ ಹೇಳಿ? ಏನಾರ ಉಪಾಯ ಇದ್ರೆ ಹೇಳಿ ನನಗೆ, ನನ್ನ ಮಗ ನನ್ನ ಹತ್ರ ವಾಪಸ್ ಬರೋಕ್ಕೆ. ಈ ನವರಾತ್ರಿ ದಸರಾ ಭಾಳ ಶಕ್ತಿಶಾಲಿ. ನೀನೇನು ಮಾಡು ಅಂದರೆ ಸೀದಾ ಇನ್ನೂ 5 ದಿನ ಇತ್ತು. ಐತಿ. ನೀ ಏನು ಮಾಡು, ಹೋಗಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬನ್ನಿ ಮರಕ್ಕೆ ಪೂಜೆ ಕಿಡಿ. ಬೆಳಗಿನ ಜಾವ ನಸಕ್ನಾಗ ಹೋಗು. ಲಾಸ್ಟ್ ಕಡೆ ದಿನ ಉಡಿ ತುಂಬು ಎಲ್ಲ ಮುತ್ತೈದೆ ಹೆಣ್ಮಕ್ಳವ್ರಿಗೆ. ಆಮೇಲೆ ಬನ್ನಿ ಮಕ್ಕಳಿಗೆ ಬೇಡ್ಕೊ. ನಿನ್ನ ಮಗ ವಾಪಸ್ ಬರ್ತಾನೆ ಬೇಕಾರೆ ನೋಡು. ಈ ಸಲ ನಾನು ಹಂಗೆ ಅಂದ್ಕೊಂಡೆ ಮಾಡಕತ್ತೀನಪ್ಪ. ಹೋಗಿ ನಿನ್ನ ಹತ್ರ ಮಾತಾಡಕತ್ತೀನಲ್ಲ, ನನ್ನ ಬುದ್ಧಿ ನನಗೆ ಏನಾರು ಮಾಡ್ಕೊ. ಅಲ್ಲ ತಾಡಿಯ ಹೋಗಿ ಬಿಟ್ಟಲ್ಲ, ಹೋಗಿ ಹಿಂಗೆ ಮತ್ತೆ ದೇವರು ದಿಂಡ್ರ ಅನ್ನೋ ನಂಬಿಕೆ ಇಲ್ಲ ಅಂದ್ರೆ ಹಿಂಗಾಗದು. ನಿಮ್ಮ ಅಣ್ಣನ ಇದ್ರಿಗೆ ಅನ್ಬೇಡ ಮತ್ತೆ. ಆಮೇಲೆ ಅಕಸ್ಮಾತ್ ಅವನು ಹೋಗ್ಯಾನ ತಡಿ ನಾನು ಹೋಗೋಣ ಅಂತೇಳಿ ಇವನು ಓದಿಗಿದಾನಕ್ಕಿನ ಬೆನ್ನ ತಗೊಂಡು. ಅದಕ್ಕೆ ಅವ ನೀನು ಹೇಳು ಬಿಡು, ಅದು ಅವ್ರಿಗೆ ಗೊತ್ತಾಗಿ ಆಕತಿ. ಯಾಕೆ ಗೊತ್ತಾಗಲ್ಲ ಅಂತ ಮಾಡಿ ಅದಾಗೆ ಗೊತ್ತಾಕತ್ತೋ ಬಿಡ್ತತ್ತೋ ನನಗೆ ಗೊತ್ತಿಲ್ಲ. ನೀನಾಗೆ ಹೇಳ್ಬೇಡ ಅಷ್ಟೇ. ಸರಿ ಆಯ್ತು. ಅಂಕಲ್, ನಾನು ಒಬ್ಬನೇ ಬಂದೀನಿ. ಅದು ನಿಮ್ಮ ಮನೆ ಹುಡುಗಿನ ನನಗೆ ಮದುವೆ ಮಾಡಿಕೊಡ್ರಿ ಅಂತ ಕೇಳಕ್ಕೆ. ಹೌದಪ್ಪ, ಸರಿ. ಮನೆಯಿಂದ ಯಾರು ದೊಡ್ಡವ್ರು ಬರಲಿಲ್ಲನಪ್ಪ? ಅದು ಏನಾಯಿತು ಅಂದ್ರೆ, ಯಾಕೆ ಅವ್ರು ಬರಲಿಲ್ಲ ಅಂತಂದ್ರೆ, ಏನಾಯ್ತು ಶಾಂತಕ್ಕ, ಹುಡುಗ ಮನೆ ಬಿಟ್ಟೆ ಬಂದಾನಲ್ಲ. ಇದೇನಪ್ಪ ಹಿಂಗಂತಿ? ಅಲ್ಲ ಇದ್ಯಾಕೆ ಸರಿ ಇಲ್ಲಪ್ಪ ಇದು ನೀ ಮಾಡಿದ್ದು. ಛೇ ಹಿಂಗೆ ಏಕಾಏಕಿ ಬಂದರೆ ಏನಂತ ಅನ್ಕೋಬೇಕಪ್ಪ ಅವರು? ಮನ್ಯಾಗ ತಂದೆ ತಾಯಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿರ್ತಾರೆ, ಕನಸು ಇಟ್ಕೊಂಡಿರ್ತಾರೆ. ನಮ್ಮ ಮಕ್ಕಳು ನಮಗೆ ಹಿಂಗೆ ಮಾಡ್ತಾವು ಅಂತಂದ್ರೆ ಅವ್ರಿಗೆ ಮನಸ್ಸಿಗೆ ಎಷ್ಟು ನೋವಾಗಿರಕ್ಕಿಲ್ಲ. ನೋಡಪ್ಪ, ನಾ ಹೇಳಿದರೆ ಬೇಜಾರು ಮಾಡ್ಕೋಬೇಡ. ಏನೇ ಆದರೂ ನೀನು ಮಾಡಿದ ತಪ್ಪಪ್ಪ, ನೀನು ಮಾಡಿದ ತಪ್ಪು. ಯಾಕೆ ಅಂಕಲ್ ಹಿಂಗಂತೀರಿ? ನಂಗೆ ಇಷ್ಟ ಆದ್ಲು, ಆಕಿನೇ ಮದುವೆ ಮಾಡ್ಕೋಬೇಕಂತ ಆಸೆ ಆಯ್ತು. ಮನ್ಯಾಗ ಕೇಳಿದ್ರೆ ಮಾಡಲ್ಲ ಅಂತಂದ್ರು. ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಇಷ್ಟು ದಿನ ನಮ್ಮ ತಾಯಿನ ಒಪ್ಪಿಸ್ಬೋದು, ನಮ್ಮ ಅಪ್ಪಾಜಿಗಂತರೂ ಏನೂ ಅಭ್ಯಂತರ ಇಲ್ಲ, ಅವ್ರು ಮಾಡ್ಕೊ ಅಂತ ಹೇಳಿದ್ರು ಬಿಡ್ರಿ. ಭಾಳ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ಏನು ಮಾಡ್ತೀರಿ ಹೇಳ್ರಿ? ಹಂಗಂತೇಳಿ ಇಲ್ಲ ಬಿಡಪ್ಪ, ಇದು ಯಾಕೆ ಸರಿ ಇಲ್ಲ. ಅಲ್ಲ, ಅವ್ರು ಒಪ್ಪಲಿಲ್ಲ ಅಂದ ಮಾತ್ರಕ್ಕೆ ನೀನು ಹಿಂಗೆ ಬರೋದು ಹೆಂಗಪ್ಪ ಸಹಜ? ಇದು ಹೆಂಗೆ ಸರಿ ಆಕೈತಿ? ನೀನೇ ಹೇಳಿ ನೋಡೋಣ. ಅವ್ರಿಗೆ ಎಷ್ಟು ಬೇಜಾರಾಗಿರೋಕ್ಕಿಲ್ಲ, ಅದನ್ನೊಂದು ಸ್ವಲ್ಪ ನೀ ಯೋಚನೆ ಮಾಡ್ಬೇಕಾ? ಇಲ್ಲ ಒಂದು ಇವತ್ತು ನಿನ್ನೆ ನೋಡಿದ ಹುಡುಗಿನೇ ನಿಂಗೆ ಬಿಡೋಕ್ಕಾಗವಲ್ತ. ಆಕಿನ ಮದುವೆ ಮಾಡ್ಕೋಬೇಕಂತ ಆಸೆ ಪಡಾತಿ. ಇನ್ನು ಇಷ್ಟು ವರ್ಷ ಸಾಕಿ ಬೆಳೆಸಿ ಹೊಟ್ಟೆಯಾಗಿ ಹುಟ್ಟಿದ ಮಗನ್ನ ಅವ್ರು ಈಗ ಬಿಟ್ಟಿರ್ಬೇಕಂದ್ರೆ ಹೆಂಗದ? ಅದು ನನ್ನ ಮಗಳ ಸಲುವಾಗಿ ನೀ ಬಂದಿ ಅಂದ್ರೆ ನನ್ನ ಮಗಳ ಮ್ಯಾಗೆ ಎಷ್ಟು ಶಾಪ ಹಾಕಿರ್ಬೋದು ಅವರು, ಅದನ್ನು ವಿಚಾರ ಮಾಡಿ ಏನಪ್ಪ ನೀನು. ಆಮೇಲೆ ಅವ್ರ ಹೊಟ್ಟೆ ಎಷ್ಟು ಉರ್ಸ್ಕೊಂಡಿರ್ಬೋದು, ಅದ್ರ ಬಗ್ಗೆ ವಿಚಾರ ಮಾಡಿ ಏನಪ್ಪ. ಅದನ್ನಂತಾರಲ್ಲ, ಈ ಹೆತ್ತೊಟ್ಟಿ ಉರ್ಸಿ ನೀವು ಹೆಂಗಪ್ಪ ಚಲೋ ಇರ್ತೀರಿ. ಆಮೇಲೆ ನಮ್ಮೂರಾಗ ನಮಗೂ ಆದಂಥ ಒಂದು ಸ್ವಲ್ಪ ಮರ್ಯಾದೆ ಐತಪ್ಪ. ಈಗ ನೀ ಹಿಂಗೆ ಬಂದು ಈಗ ನಾವು ಇದಕ್ಕಿದ್ದಂಗೆ ಮದುವೆ ಮಾಡಿಬಿಟ್ರೆ ನಾಳೆ ಪೊಲೀಸು ಅದು ಇದು ಅಂತ ಏನಾರ ಆಗ್ಬೋದು. ಅದು ಹೋಗ್ಲಿ, ಊರನ್ನ ಮಂದಿ ಏನಂತಾರಪ್ಪ.
ಏನಂತಾರೆ ಅದನ್ನು ವಿಚಾರ ಮಾಡಂಗಾರ ನೋಡೋಣ. ಊರನ್ ಮಂದಿ ಎಷ್ಟು ಕೆಟ್ಟದಾಗಿ ಮಾತಾಡ್ಬೋದು ನಮ್ಮ ಬಗ್ಗೆ. ಅದ್ರಾಗ ನಮ್ಮ ಲಕ್ಷ್ಮಿ ಆಕಿ ಭಾಳ ಶಾಣೆ ಅದಾಳ, ಊರಾಗ ಎಲ್ಲರೂ ಅದ ಅಂತಾರೆ. ಎಷ್ಟು ಚಂದ ಓದಿ ನೌಕರಿ ತೊಗೊಂಡು ಎಷ್ಟು ಚಂದ ಬಾಳೆ ಮಾಡ್ತದೆ ಹುಡುಗಿ, ಇದ್ರಿಂತ ಮಗಳಿರ್ಬೇಕು ಅಂತಾರೆ. ಅಂಥ ಟೈಮ್ನಾಗ ಈಗ ಈ ಥರ ನಾವು ಮಾಡಿದರೆ, ಈಗ ನೀನೇನೋ ಇಷ್ಟಪಟ್ಟು ಬಂದ್ಯಪ್ಪ ಆತ, ಈಗ ನಿಮ್ಮಿಬ್ರಿಗೂ ನೀ ಬಂದೆ ಅಂದ ತಕ್ಷಣ ಮದ್ವೆ ಮಾಡಿಸಿದ್ರೆ ಜನ ನಮಗೆ ಉಗಿತಾರಪ್ಪ, ನಿಮಗಲ್ಲ. ನಾನು ಭಾಳ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ. ನನಗೇನು ಬೇಜಾರಾಗಲಿಲ್ಲ, ನನಗೇನು ಅತಿಯಾದ ಸಿಟ್ಟೇನು ಬರಲಿಲ್ಲ. ಏನೋ ವಯಸ್ಸು ಆಗೈತೆ ದುಡ್ಕಿರಿ, ಆದರೆ ಇದನ್ನು ದೊಡ್ಡವರಾದ ನಾವು ಸರಿಪಡಿಸ್ಬೇಕ ಹೊರತು ಮುಂದುವರಿಸ್ಬಾರ್ದು ಅಂತ. ಅದಕ್ಕೆ ಹಂಗಾರ ಅಂಕಲ್ ಈಗ ನಾನು ಬಂದಿದ್ದು ತಪ್ಪಂತೀರ? ಹೌದು, ಮತ್ತೆ ತಪ್ಪ ಅಂತ ಕೇಳಿದ್ರೆ ತಪ್ಪ. ಈಗ ಮದುವೆ ಮಾಡ್ಕೊಂಡಿದ್ ನೀವು, ಆದ್ರೆ ಮದುವೆ ಮಾಡ್ಕೊಂಡ್ರೆ ಆಕಿ ಕೊಳ್ಳಕ್ ತಾಳೆ ಕಾಣವಲ್ತು, ಕುತ್ತಿಗೆಯಾಗ ಹಾರ ಕಾಣವಲ್ತು. ಎದಕ್ ನೀವು ಹಿಂಗ ಹೆಂಗ ಇದು ಉಂಗ್ರ ಬದ್ಲಿ ಮಾಡಿ ಮದುವೆ ಮಾಡ್ಕೊತಾರಲ್ಲ, ಮತ್ತೆ ಹಂಗೇನಾರ ಮಾಡಿ ಇಟ್ಕೊಂಡಿರಿ ಮತ್ತೆ? ನೋಡಪ್ಪ, ನನ್ನ ಪ್ರಕಾರ ಹೇಳೋದಾದ್ರೆ ಯಾಕೋ ತಪ್ಪು ಅಂತ ಅನಿಸ್ತೈತಿ. ನಿಮ್ಮಪ್ಪ ನಿಮ್ಮ ಎಷ್ಟು ಮರಗಿದ್ರು ಏನು ಎತ್ತ, ಅವ್ರು ಎಷ್ಟು ಶಾಪ ಹಾಕಿದ್ರು, ನಮ್ಮ ಬಗ್ಗೆ ಏನು ತಿಳ್ಕೊಂಡ್ರು ಏನು, ನಂಗೆ ಅದೇ ಒಂಥರ ವಿಚಿತ್ರ ಅನ್ಸಕತ್ತೈತಿ. ನಾನು ಹೇಳೋದಾದ್ರೆ ಬೇಡಪ್ಪ ಬೇಡ. ನಿಮ್ಮಪ್ಪ ನಿಮ್ಮನ್ನು ಒಪ್ಪಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ಬಾ, ಮದುವೆ ಮಾಡೋಣಂತೆ. ದಾಂದು ಮಂತ್ ಮಾಡೋಣ, ನಮ್ಮ ಕೈಲಾದ ಮಟ್ಟಿಗೆ ನಾವು ಕೈ ಜೋಡಿಸ್ತೀವಿ. ಅಲ್ಲ, ಆದ್ರೂ ಪಾಪ ಭಾಳ ಪ್ರೀತಿ ಮಾಡೇ ಬಂದಾರ. ಮನ್ಯಾಗ ಮದ್ವೆ ಮಾಡ್ಕೊಂಡ್ಮೇಲೆ ಏನಾರ ಒಪ್ಕೋತಿದ್ರ ಏನ? ಗಿರ್ಜಿ, ನಿಂಗೆ ತಿಳಿಯಂಗಿಲ್ಲ, ನೀ ಸುಮ್ಮನಿರು. ನೋಡಪ್ಪ, ಈಗ ನನ್ನ ಮಗಳ ಒಂದು ಈ ಟೇಲರ್ ಹೋದ್ರೆ ನಾ ಎಷ್ಟು ಮರ್ಕ ಪಡ್ತೇನೆ, ಹಂಗ ಈಗ ನಿಮ್ಮಪ್ಪ ನಿಮ್ಮವನು ಎಷ್ಟು ನಿನ್ನ ಮ್ಯಾಗ ಯೋಚನೆ ಮಾಡ್ತಾ ಇದಾರ ಏನೋ. ಅದ್ರಾಗ ರಾಜ ನಂಗೆ ಬೆಳೆದವ, ನೀನು ಸುಪ್ಪತ್ತಿಯಾಗಿ ಇದ್ದವ. ಪಾಪ ಇದ್ದಕ್ಕಿದ್ದಂಗೆ ಎಲ್ಲ ಬಿಟ್ಕೊಟ್ಟು ಇಲ್ಲಿರೋದಂದ್ರೆ ಹೆಂಗದ? ಅಲ್ಲ, ಲಗ್ನ ಮಾಡೋದು ದೊಡ್ಡ ವಿಚಾರ ಅಲ್ಲ, ಇರ್ತಿರಲ್ಲೇ ನಮ್ಮನೆಗೆ ಇರ್ತೀಯನಪ್ಪ ನೀನು. ನಮ್ಮನ್ಯಾಗ ನಿನಗೆ ಹೊಂದಾಣಿಕೆ ಆಕ್ಕತ್ತೋ ಇಲ್ಲೋ? ನೀವೀಗ ಮದ್ವೆ ಮಾಡಲಿಲ್ಲ ಅಂದರೂ ನಾನು ಹೋಗಿ ಎಲ್ಲರ ಇರ್ತೇನೆ ಹೊರತು ಈಗ ಅಲ್ಲಿಗಂತೂ ವಾಪಸ್ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಾನು ಅವ್ರ ಹತ್ರನೇ ನಾನು ಪ್ರೀತಿ ಮಾಡೋ ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತೇಳಿ ಬಂದನು ಇಲ್ಲಿಗೆ. ಈಗ ನಾನು ಅಲ್ಲಿಗಂತೂ ವಾಪಸ್ ಹೋಗೋಕ್ಕಾಗಲ್ಲ, ಇನ್ನೆಲ್ಲರ ಸ್ಥಳ ಹುಡುಕ್ಬೇಕಷ್ಟೆ. ಆದ್ರೆ ಮದುವೆ ಅಂತ ಆದ್ರಿಕಿನ್ನ ನಮ್ಮವ್ವ ನಮ್ಮಪ್ಪ ಅಂತೂ ಮದ್ವೆಗೆ ಒಪ್ಪಂಗಿಲ್ಲ. ನಮ್ಮಪ್ಪ ಒಪ್ತಾರೆ, ಆದ್ರೆ ನಮ್ಮವ್ವ ಒಪ್ಪಲ್ಲ, ಅದು ಮಾತ್ರ ನಂಗೆ ಗ್ಯಾರಂಟಿ ಐತಿ. ಅಲ್ಲ ಶಾಂತಕ್ಕ, ಈಗ ತವ್ರ ಮನಿನ ಇರೋದು ಹಾಕೊಂಡು ಬಂದಾನವ ತಂದೆ ತಾಯಿನ. ಈ ಟೈಮ್ನಾಗ ನೀವು ಮದುವೆ ಮಾಡ್ಸಲ್ಲ ವಾಪಸ್ ಹೋಗು ಅಂತಂದ್ರೆ ಏನು ತಿಳ್ಕೊಬೇಕು? ಹಂಗಲ್ರಿ ಗಿರ್ಜಕ್ಕಾರ, ಮದ್ವೆ ಮಾಡ್ಸಿದ್ರ ಅವ್ರು ನೋಡಿದ್ರೆ ಏನಂತಾರ, ಆ ಹುಡುಗಂತರು ಬಂತು, ಇವ್ರೇನು ಮುಂದೆ ನಿಂತು ಮಾಡೇ ಬಿಟ್ರಲ್ಲ, ಇದಕ್ಕಾಗೆ ಕಾಯಕತ್ತಿದ್ರನ ಅಂತೇಳಿ ನಾಳೆ 4 ಮಂದಿ ಮಾತಾಡಂಗಿಲ್ಲನ್ರಿ. ಅಯ್ಯೋ ಗೌಡ್ರೆ, ಮಾತಾಡೋರೇನ್ರಿ? ಹೆಂಗಿದ್ರು ಮಾತಾಡ್ತಾರ, ಏನಾದ್ರೂ ಮಾತಾಡ್ತಾರ. ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕತ್ತನ. ಈಗ ತಡ್ರಿ, ಇಷ್ಟೊತ್ತಾತು ಹುಡುಗಂದ ಬರೀ ಮಾತು ಕೇಳಕತ್ತೀರಿ ನೀವು. ಲಕ್ಷ್ಮೀನ ಒಂದು ಮಾತು ಕೇಳಬಾರ್ದನ? ಅಲ್ಲಿಂದ ಇಲ್ಲಿ ಮಟ್ಟ ಕರ್ಕೊಂಡು ಬಂದಾಳ ಅಂದ್ರೆ ಆಕಿ ಮನಸ್ಸಿನಾಗ ಏನೈತಿ ಅಂತ ಯಾಕೆ ಯಾರು ವಿಚಾರ ಮಾಡವಲ್ರಿ? ಅಪ್ಪ, ಗಿರ್ಜಕ್ ಚಿಗವ್ವ ಹೇಳತ್ತಿರೋದು ಒಂದು ರೀತಿ ಅರ್ಥ ಐತಿ. ಲಕ್ಷ್ಮೀನ ಕೇಳಂತಡ್ರಿ. ಲಕ್ಷ್ಮಿ, ಈಗ ನೋಡು, ಅಪ್ಪ ಮದುವೆ ಮಾಡಲ್ಲ ಅಂತ ಐತಿ. ನಿನಗೇನು ಅನಿಸ್ತೈತಿ? ನೀನು ಬಿಡಕ್ಕೆ ರೆಡಿ ಅದೀಯಾ? ಅಪ್ಪ, 1-2 ನಿಮಿಷ ತಡ್ರಿ. ಆಕೆ ಯಾಕೆ ಮಾತಾಡುವಳ್ಳ, ನಾನು ಒಳಗೆ ಕರ್ಕೊಂಡೋಗಿ ಮಾತಾಡಿ ಬರ್ತೇನೆ. 1-2 ನಿಮಿಷಪ್ಪ. ಆಗ್ಲವ, ಮಾತಾಡ್ಕೊರಿ. ಬಾ ಲಕ್ಷ್ಮಿ. ಸರಿಯಪ್ಪ, ಕುಡಿಯಾಕ ಚಹಾ ತಗೊಂಡ್ಬರ್ತೇನೆ. ಇಲ್ಲ ಆಂಟಿ, ಚಾ ಏನು ಬೇಡ್ರಿ, ನಾ ಬ್ಲ್ಯಾಕ್ ಟೀನೇ ಕುಡಿಯೋದು, ಚಾ ಬೇಡ. ಬ್ಲ್ಯಾಕ್ ಟೀನಾ? ಬ್ಲ್ಯಾಕ್ ಟೀ ಅಂದ್ರೆ ಹೆಂಗಪ್ಪ ಅದು ಮಾಡೋದು? ಅಯ್ಯೋ ಶಾಂತಕ್ಕ, ಅಷ್ಟು ಗೊತ್ತಿಲ್ಲನ? ಚಾ ಮಾಡಿ ಹಾಲು ಹಾಕ್ಲಂಗೆ ಹಂಗ ಸೋಸ್ಕೊಟ್ರೆ ಬ್ಲ್ಯಾಕ್ ಟೀ. ನಾವು ಕರೆ ಚಾ ಅಂತ ಕುಡಿತೀವಿ, ಹಾಲಿಲ್ಲ, ತರಕಾಗಿಲ್ಲ, ರೊಕ್ಕಿಲ್ಲ ಅಂತೇಳಿ. ಇವ್ರು ಎಲ್ಲ ಇದ್ದೂನು ಬ್ಲ್ಯಾಕ್ ಟೀ ಕುಡಿತಾರ. ಹೌದಿಲ್ಲಪ್ಪ, ನಾ ಹೇಳಿ ಕರೆಕ್ಟ್ ಐತಿಲ್ಲ? ಇಲ್ಲ ಆ್ಯಕ್ಚುಲಿ ಬ್ಲ್ಯಾಕ್ ಟೀ ಅಲ್ಲ, ಸಾರಿ, ಬ್ಲ್ಯಾಕ್ ಕಾಫಿ ನಾ ಕುಡಿಯೋದು. ಅಂದರೆ ಬಿಸಿನೀರು ಫಸ್ಟ್ ಒಂದು ಗ್ಲಾಸ್ನಾಗ ಸ್ವಲ್ಪ ಬ್ರೂ ಕಾಫಿ ಪುಡಿ ಹಾಕಿ ಬಿಸಿನೀರು ಕಾಸಿ ಅದ್ರ ಮೇಲೆ ಹಾಕಿ ಅದನ್ನ ಡೈರೆಕ್ಟ್ ಕುಡಿಯೋದು ಅಷ್ಟೇ. ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ, ಬ್ಲ್ಯಾಕ್ ಟೀನೇ ಕುಡಿಯೋದು, ಬ್ಲ್ಯಾಕ್ ಕಾಫಿ. ಓ ಹೌದೇನಪ್ಪ? ಹಾಂ ಸರಿ. ಇವತ್ತೊಂದಿನ ನಮ್ಮನೆ ಚಾ ಕುಡಿಯಪ್ಪ. ಏನಕ್ಕತ್ತೆ? ನಮ್ಮನೆ ಬ್ರೂ ಇಲ್ಲ, ಅದಕ್ಕೆ ಕಾಫಿ ಪುಡಿ ಇಲ್ಲಲ್ಲ. ಸರಿ ಆಯ್ತು ರೀ ಆಂಟಿ, ಕೊಡ್ರಿ ಅದನ್ನೇ. ಶಾಂತಕ್ಕ ಬಂತಡಿ.